ಈಗ ನಿಂತಿರೋ ವೆಹಿಕಲ್ಗಳಿಗೆ ಯಾವ ಕಂಪ್ನಿ ಟೈರ್ ಯೂಸ್ ಮಾಡ್ತಿದ್ದಾರೆ ಅಂತ ಗುರುತಿಸೋದು ತುಂಬ ಸುಲಭ. ಅದೇ ವೆಹಿಕಲ್ ರನ್ನಿಂಗ್ ಆಗ್ತಿರಬೇಕಾದ್ರೆ, ಮೂವ್ ಆಗ್ತಿರಬೇಕಾದ್ರೆ ಯಾವ ಕಂಪ್ನಿ ಟೈರನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಗುರುತಿಸೋದು ತುಂಬಾ ಕಷ್ಟ. ಅದೇ ರೀತಿ ಈ ಸಂಬಂಧಗಳಲ್ಲಾಗಲಿ ಫ್ರೆಂಡ್ಶಿಪ್ಗಳಲ್ಲಾಗಲಿ ನಾವು ಯಾರೊಂದಿಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ, ಪದೇ ಪದೇ ಸಿಗ್ತೀವಲ್ವ. ಸೊ ಹೀಗೆ ಆಗೋದ್ರಿಂದ ನಾವು ಇನ್ನೊಬ್ಬರು ನಮ್ಮನ್ನು ತುಂಬ ಸುಲಭವಾಗಿ ಜಡ್ಜ್ ಮಾಡಿಬಿಡ್ತಾರೆ. ಆ ಹುಡುಗ ಬೇಡಪ್ಪ, ಖಾಲಿನೇ ಇರ್ತಾನೆ, ಏನು ಕೆಲಸ ಇಲ್ಲ ಅಂತ ಅನ್ಕೋತಾರೆ. ಅದರ ಸಲುವಾಗಿ ನೀವು ಫ್ರೀ ಇದ್ದರೂ ಕೂಡ ಅವರನ್ನು ಮೀಟ್ ಆಗೋಕ್ಕೆ ಹೋಗಬೇಡಿ. 3 ತಿಂಗಳಿಗೆ ಒಂದು ಸಲ, 6 ತಿಂಗಳಿಗೆ, 1 ವರ್ಷನಾದರೂ ಆಗಲಿ ಅವ್ರ ಜೊತೆ ಮೀಟ್ ಆಗೋದು ಕಮ್ಮಿ ಮಾಡಿ. ಫೋನ್ ಕಾಂಟ್ಯಾಕ್ಟಲ್ಲಿ ಇರಲಿ, ಆದರೆ ಜಾಸ್ತಿ ಯಾರೊಂದಿಗೂ ಸಲಹೆ ಬೇಡ. ತುಂಬ ಸಿಂಪಲಾಗಿ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಫ್ರೀ ಇದ್ದರೂ ಕೂಡ ಯಾರೊಂದಿಗೆ ಎಷ್ಟಿರಬೇಕು ಅಷ್ಟೇ ಇರಿ.